ಮನಮೋಹನ್ ಸಿಂಗ್ ಅವರು ಶವ ಸಂಸ್ಕಾರ ಮಾಡಾಕ ಒಂದು ಜಾಗ ಬೇಕು, ಸ್ಮಾರಕಕ್ಕೆ ಜಾಗ ಬೇಕು ಅಂತ ಹೇಳಿ ಹೊಸ ಒಂದು ತಗಾದೆ ತೆಗೆದೈತಿ. ಕಾಂಗ್ರೆಸ್ ಪಕ್ಷದವರು ದೊಡ್ಡ ಗಂಟಲ್ಲೇ ಬಿಜೆಪಿ ನಮಗ್ ಮೋಸ ಮಾಡತೈತಿ, ಮನಮೋಹನ್ ಸಿಂಗ್ ಅವ್ರಿಗೆ ಅನ್ಯಾಯ ಮಾಡತ್ತೆ ಅಂತ ಒದ್ರಾಕತ್ತಾರ. ಖರೆ ಮನಮೋಹನ್ ಸಿಂಗ್ ಅವ್ರಿಗೆ ಎಷ್ಟು ಅನ್ಯಾಯ ಮಾಡಿತ್ತು, ಎಷ್ಟು ಅವಮಾನ ಮಾಡಿತ್ತು, ಮರ್ಯಾದೆ ಇಲ್ದಂಗ ನಡೆಸ್ಕೊಂಡಿತ್ತು ಈ ಕಾಂಗ್ರೆಸ್ ಪಕ್ಷ. ಮನಮೋಹನ್ ಸಿಂಗ್ ಅವ್ರನ್ನ ನೋಡಿ ಪಟ್ಟಣ ಹೊಳ್ಳಿ ಮುಂದೆ ಹೋಗಿ ಹಾರ ಹಾಕಿಸ್ಕೊಂಡು ಹಂಗ ಹೊಂಟ ಬಿಟ್ರು. ಹಿಂಗ ಮಾಡಿದ್ರ ಬ್ಯಾರೆ ಯಾರು ಅಲ್ಲ ರೀ, ಕಾಂಗ್ರೆಸ್ ರಾಜ್ಯ ಮತ್ತೆ ಸೋನಿಯಾ ಗಾಂಧಿನರಿ. ಇಲ್ಲಿ ಪ್ರಧಾನ ಮಂತ್ರಿ ಆಗಿದ್ದವ್ರನ್ನ ಕಾಪಾಡಬೇಕಾಗಿದ್ದ SPG ಅವ್ರನ್ನ ಎಬ್ಬಿಸಿ ಬ್ಯಾರೆ ಕಡೆ ಕುಂದಿರ್ಸಿ ಸೋನಿಯಾ ಗಾಂಧಿ ಅವ್ರನ್ನ ಅಲ್ಲಿ ಕುಂದಿರ್ಸ್ತಾರ. ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ಮನಮೋಹನ್ ಸಿಂಗ್ ಅವ್ರಿಗೆ ಕಾಂಗ್ರೆಸ್ ಪಕ್ಷದವರು ಎಷ್ಟರ ಮಟ್ಟಿಗೆ ಮರ್ಯಾದೆ ಕೊಟ್ಟಿದ್ರಂತ. ಈಗ ನೋಡಿದ್ರ ಜಾಗ ಕೊಡವಲ್ರು, ಸ್ಮಾರಕ ಮಾಡುವಲ್ರು ಅಂತ ಬಹಳ ದೊಡ್ಡದಾಗಿ ಮಾತಾಡಕತ್ತಾರ. ನಮಸ್ಕಾರ ರೀ. ಆರ್ಥಿಕ ಕ್ರಾಂತಿ ಹರಿಕಾರ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಬಿಟ್ಟ ಆಗ್ಲೇರಿ. ದೇಶಾದ್ಯಂತ ಎಲ್ಲರೂ ಸಂತಾಪ ಸೂಚಿಸಾಕತ್ತಾರ, ದುಃಖ ಪಡತಾರ, ಸಂಕಟ ಪಡತಾರ, ಎಂತ ಲಾಸ್ ಅಪ್ಪ ದೇಶಕ್ಕಂತ ಮಾತಾಡತ್ತಾರ. ಆದ್ರೆ ಈ ಕಾಂಗ್ರೆಸ್ನವರು ಇದ್ರಾಗೂ ರಾಜಕೀಯ ಮಾಡೋದು ಬಿಡ್ವಲ್ರು. ಬರೀ ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡೋರಷ್ಟ ಸ್ಮರ್ಸಾಕತ್ತಿಲ್ಲ, ಪಕ್ಷಾತೀತವಾಗಿ ಅವ್ರಿಗೆ ಗೌರವ ಸಲ್ಸಾಕತ್ತಾರ ಮಂದಿ ಎಲ್ಲ. ಇಂಥ ಅಂತಿಮ ಯಾತ್ರೆ ಒಳಗುನು ಕಾಂಗ್ರೆಸ್ ಒಂದು ಕಿತಾಪತಿ ಮಾಡಾಕತ್ತೈತಿ. ಆ ಕಿತಾಪತಿ ಮಾಡೋದು ಎಲ್ಲೂ ಬಿಡಂಗಿಲ್ಲ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಾಕತ್ತೈತಿ. ಮನಮೋಹನ್ ಸಿಂಗ್ ಅವ್ರು ಶವ ಸಂಸ್ಕಾರ ಮಾಡಾಕ ಒಂದು ಜಾಗ ಬೇಕು, ಸ್ಮಾರಕಕ್ಕೆ ಜಾಗ ಬೇಕು ಅಂತ ಹೇಳಿ ಹೊಸ ಒಂದು ತಗಾದೆ ತೆಗೆದೈತಿ. ಸ್ಮಾರಕದ ಕುರಿತಾಗಿ ಖರ್ಗೆ ಕಾಕರು ಅಮಿತ್ ಶಾ ಅವ್ರಿಗೆ ಲೆಟರ್ ಬರೆದ್ರು, ಫೋನ್ ಮಾಡಿದ್ರು, ಮಾತಾಡಿದ್ರು. ಅಮಿತ್ ಶಾ ಅವ್ರು ಅದಕ್ಕೆ ರಿಯಾಕ್ಟೂ ಮಾಡ್ಯಾರ. ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ಮೇಲೆ ಜಾಗ ಎಲ್ಲಿ ಕೊಡ್ತೀವಂತ ನಾವು ಡಿಸೈಡ್ ಮಾಡಿ ಹೇಳ್ತೀವಿ ಅಂತೂ ಹೇಳ್ಯಾರ. ಆದ್ರೂನು ಮನಮೋಹನ್ ಸಿಂಗ್ ಅವ್ರಿಗೆ ಅವಮಾನ ಮಾಡಾಕತ್ತೈತಿ ಬಿಜೆಪಿ, ಅಗೌರವ ತೋರ್ಸಾಕತ್ತೈತಿ ಬಿಜೆಪಿ. ಖರೆ ಯಾರ ಅಗೌರವ ತೋರ್ಸಾರು, ಯಾರ ಅವಮಾನ ಮಾಡ್ಯಾರು ಎಲ್ಲ ಗೊತ್ತಿದ್ದು ಮ್ಯಾಲ ತ್ಯಾಪಿ ಹೊಡೆದು ಮಾತಾಡೋದನ್ನ ಕಾಂಗ್ರೆಸ್ ಯಾವತ್ತೂ ಬಿಡಂಗಿಲ್ಲ. ಕಾಂಗ್ರೆಸ್ ಪಕ್ಷದವರು ದೊಡ್ಡ ಗಂಟಲ್ಲೇ ಬಿಜೆಪಿ ನಮಗ್ ಮೋಸ ಮಾಡತೈತಿ, ಮನಮೋಹನ್ ಸಿಂಗ್ ಅವ್ರಿಗೆ ಅನ್ಯಾಯ ಮಾಡತ್ತೆ ಅಂತ ಒದ್ರಾಕತ್ತಾರ. ಒಂದ್ಸಲ ಕೇಳಿಸ್ಕೋರಿ. The government itself, they should have come forward and they should have done it on their own. एक डिमांड अकेली कांग्रेस की नहीं है, अकेली पंजाब की और सिख जगत की नहीं है, ये सारे हिंदुस्तानियों की वर्ल्ड वाइड डिमांड है. ऐसा प्रधानमंत्री, ऐसा दूरंदेश विजनरी नहीं हो सकता है कि जगह का क्या मतलब, जगह देना किसी के बाप की थोड़ी है यार. क्रोनोलॉजी आपको मालूम है कि सुबह कब कल पत्र गया, कब खड़गे साहब की अमित शाह जी से बात हुई, वो सब आपको मालूम है. अगर वाजपेयी साहब को जगह दे सकते हैं तो डॉक्टर मनमोहन सिंह को जगह क्यों नहीं मिल सकती? I hope a good mind will prevail upon them and give whatever the request of the Congress party. ಕೇಳಿಸ್ಕೊಂಡ್ರಲ್ರಿ, ಎಷ್ಟು ಪ್ರೀತಿ ಎಷ್ಟು ಗೌರವ ಮನಮೋಹನ್ ಸಿಂಗ್ ಅವ್ರ ಮೇಲೆ ಈಗ ಉಕ್ಕಾಕತ್ತೈತಿ. ಖರೆ ಮನಮೋಹನ್ ಸಿಂಗ್ ಅವ್ರಿಗೆ ಎಷ್ಟು ಅನ್ಯಾಯ ಮಾಡಿತ್ತು, ಎಷ್ಟು ಅವಮಾನ ಮಾಡಿತ್ತು, ಮರ್ಯಾದೆ ಇಲ್ದಂಗ ನಡೆಸ್ಕೊಂಡಿತ್ತು ಈ ಕಾಂಗ್ರೆಸ್ ಪಕ್ಷ. ಅವಾಗ ಇವ್ರೆಲ್ಲ ಎಲ್ಲಿದ್ರೋ ಏನೋ ನೋಡಲ್ದಂಗಿದ್ರು. ಇವಾಗ ದೊಡ್ಡ ಗಂಟಲೇ ಮಾತಾಡತ್ತಾರ. ಅಂದಂಗ ಇವ್ರು ಹೆಂಗ್ ನಡ್ಸ್ಕೊಂಡಾರ ಅಂದ್ರ ನೋಡಿದವ್ರಿಗೆ ಯಪ್ಪ ಏನ್ ಪರಿಸ್ಥಿತಿಪ ಅನ್ಬೇಕ್ ಹಂಗ ನಡ್ಸ್ಕೊಂಡಾರ. ನಾ ಒಂದೊಂದ ಉದಾಹರಣೆ ಕೊಡ್ತೇನೆ. ಉದಾಹರಣೆಗಳ ಭಾಳ ಅದಾವ, ಎಲ್ಲ ಹೇಳ್ಕೊತ ಕೂತ್ರ ಆಗಂಗಿಲ್ಲ. ಇಂಪಾರ್ಟೆಂಟ್ ಒಂದು 4-5 ಉದಾಹರಣೆ ಕೊಡ್ತೇನೆ. ಅದನ್ನ ನೋಡಿದ್ಮೇಲೆ ನೀವು ಡಿಸೈಡ್ ಮಾಡ್ಬಿಡ್ರಿ ಎಷ್ಟು ಮರ್ಯಾದೆ ಕಾಂಗ್ರೆಸ್ ಅವ್ರು ಕೊಟ್ಟಿದ್ರು ಮನಮೋಹನ್ ಸಿಂಗ್ ಅವ್ರಿಗೆ ಅಂತ ಹೇಳಿ. ಈ ವಿಡಿಯೋ ನೋಡ್ರಿ, 2013ರಾಗಿದ್ದ ವಿಡಿಯೋ ಇದ. ಎಲ್ಲರೂ ನಿಂತಾರ ಕಾಂಗ್ರೆಸ್ ಮುಖಂಡ್ರು. ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಆಗಿದ್ರು, ಅವರು ನಿಂತಾರ. ಸೋನಿಯಾ ಗಾಂಧಿ ಅವ್ರು ಬಂದ್ರು, ಕಾರಿಂದ ಇಳಿದ್ರು, ನಡ್ಕೋತ ಮುಂದೆ ಬರಕತ್ತಾರ. ಈ ಕಡೆ ಮನಮೋಹನ್ ಸಿಂಗ್ ಅವ್ರು ಅದಾರ. ಮನಮೋಹನ್ ಸಿಂಗ್ ಅವ್ರನ್ನ ನೋಡಿ ಪಟ್ಟಣ ಹೊಳ್ಳಿ ಮುಂದೆ ಹೋಗಿ ಹಾರ ಹಾಕಿಸ್ಕೊಂಡು ಹಂಗ ಹೊಂಟ ಬಿಟ್ರು. ಇಲ್ಲಿ ಮನಮೋಹನ್ ಸಿಂಗ್ ಅವ್ರ ಕೈ ಎತ್ತಿ ಮುಗ್ಯಾಕ್ ನಿಂತಿದ್ರು ನಮಸ್ಕಾರ ಮಾಡಾಕ. ಅಟ್ಲೀಸ್ಟ್ ಪ್ರಧಾನ ಮಂತ್ರಿ ಅವ್ರಿಗೆ ಒಂದು ನಮಸ್ಕಾರ ಮಾಡ್ಬೇಕು ಅನ್ನೋದಿಲ್ಲ ಇವ್ರಿಗೆ. ಹಿಂಗ ಮಾಡಿದ್ರ ಬ್ಯಾರೆ ಯಾರು ಅಲ್ಲ ರೀ, ಕಾಂಗ್ರೆಸ್ ರಾಜ್ಯ ಮತ್ತೆ ಸೋನಿಯಾ ಗಾಂಧಿನರಿ. ಪ್ರಧಾನ ಮಂತ್ರಿ ಆದವರು ಎದ್ದು ನಿಂತಾರ, ಕಾಂಗ್ರೆಸ್ ಅಧ್ಯಕ್ಷರು ಕೂತು ಮಾತಾಡಕತ್ತಾರ, ಏನೋ ಡಿಸ್ಕಸ್ ಮಾಡಕತ್ತಾರ. ಅಂದ್ರೆ ಪ್ರಧಾನ ಮಂತ್ರಿ ಅವ್ರು ನಿತ್ಯ ಇವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಏನ್ ಮರ್ಯಾದೆ ಕೊಟ್ಟಾರ. ಈಗ ರಾಹುಲ್ ಗಾಂಧಿ ಅವ್ರು ದೊಡ್ಡ ಗಂಟಲೆ ನನ್ನ ಗುರುನ ಕಳ್ಕೊನಿ, ನನ್ನ ಗೈಡ್ನ ಕಳ್ಕೊನಿ, ನನ್ನ ವೆಲ್ ವಿಷರ್ನ ಕಳ್ಕೊನಿ ಅಂತ ಹೇಳಕತ್ತಾರ. ಒಳ್ಳೇದು, ಸಂತಾಪ ಸೂಚ್ಯಾರ. ಖರೆ ಇವ್ರ ಹಿಂದೆ ಏನ್ ಮಾಡಿದ್ರು, ಮನಮೋಹನ್ ಸಿಂಗ್ ಅವ್ರು ಹೊರಡಿಸಿದ ಸುಗ್ರೀವಾಜ್ಞೆನ ಹರಿದು ಉಗಿದ್ ಬಿಟ್ಟಿದ್ರು. ನಾವು ಒಪ್ಪಂಗಿಲ್ಲಿದನ ಅಂತ ಡೈರೆಕ್ಟ್ ಮಾತಾಡಿದ್ರು. ಅವಾಗ ಎಷ್ಟು ಇವ್ರು ಇನ್ನ ಸಣ್ಣವ್ರು, ಅವ್ರ ಮುಂದೆ ನೋಡಿದ್ರ. ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದು ಮನಮೋಹನ್ ಸಿಂಗ್ ಅವ್ರು ಹೊರಡಿಸಿದ ಸುಗ್ರೀವಾಜ್ಞೆ ಹರಿದೊಗಿಬೇಕಾದ್ರ ಇವ್ರಿಗೇನು ಅನ್ನಿಸ್ಲಿಲ್ಲ. ಪಬ್ಲಿಕ್ನಾಗ ಹರಿದೊಗಿದ್ರು, ಎಲ್ಲರ ಮುಂದೆ ಅವ್ರಿಗೆ ಎಷ್ಟು ಅವಮಾನ ಆಗಿರ್ಬಾರ್ದು ಆ ಸಂದರ್ಭದಾಗ. ಅಂತವ್ರು ಈಗ ದೊಡ್ಡ ಗಂಟಲೇ ಮಾತಾಡತ್ತಾರ. ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಐತಿ ನೋಡ್ರಿ. ಪ್ರಧಾನ ಮಂತ್ರಿ ಅವ್ರಿಗೆ ಅಂತ ಹೇಳಿ ನಾವು ವಿಶೇಷ ರಕ್ಷಣಾ ಗುಂಪತ್ ಒಂದಿರ್ತೈತಿ, SPG ಅಂತ ಕರೀತಾರ.
ಅವರು ಮೇನ್ ಆಗಿ ಪ್ರಧಾನ ಮಂತ್ರಿ ಅವ್ರು ಕೂತ್ಕೊಳ್ಳೋದ್ರಿಂದ ಎದ್ದು ನಿಂತ್ಕೊಳ್ಳೋವರೆಗೂ ಅವ್ರು ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡು ಅವ್ರಿಗೆ ರಕ್ಷಣೆ ಕೊಡ್ತಿರ್ತಾರ. ಇಲ್ಲಿ ಹಂತಾದ SPG ಗುಂಪ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವ್ರನ್ನ ಎಬ್ಸಿ ಕುತ್ತಿದ ಕುರ್ಚಿಯಿಂದ ಬಾಜು ಕುರ್ಚಿ ಮೇಲೆ ಕುಂದ್ರಿಸಿ ಆ ಕುರ್ಚಿ ಮೇಲೆ ಸೋನಿಯಾ ಗಾಂಧಿ ಅವ್ರನ್ನ ಕುಂದ್ರಿಸ್ತಾರ. ನನಗೆ ಇಲ್ಲಿ ಒಂದು ವಿಷಯನ ಅರ್ಥ ಆಗ್ಲಿಲ್ರಿ. ಇಲ್ಲಿ ಪ್ರಧಾನ ಮಂತ್ರಿ ಆಗಿದ್ದವ್ರನ್ನ ಕಾಪಾಡ್ಬೇಕಾಗಿದ್ದ SPG ಅವ್ರನ್ನ ಎಬ್ಸಿ ಬೇರೆ ಕಡೆ ಕುಂದ್ರಿಸಿ ಸೋನಿಯಾ ಗಾಂಧಿ ಅವ್ರನ್ನ ಅಲ್ಲಿ ಕುಂದ್ರಿಸ್ತಾರ. ಇವ್ರು ಯಾರ್ ರಕ್ಷಣೆ ಮಾಡತ್ತಿದ್ರೋ ಯಾರಿಗ್ ಗೊತ್ತು. ಇದನ್ನ ಎಲ್ಲಾ ಸೋನಿಯಾ ಗಾಂಧಿ ಅವ್ರು ನೋಡಾಕತ್ತಿದ್ರು. ಕುತ್ತಾರ ಕುಂದಿರ್ಲಿ ಬಿಡಪ್ಪ, ನಾ ಈಚ್ ಕಡೆ ಕುಂದಿರ್ತನಂತ ಅನ್ಲೇ ಇಲ್ಲ. ಅವ್ರನ್ನು ಆರಾಮ್ಸೆ ಬಂದ್ ರಾಜ್ಯ ಗಂಭೀರವಾಗಿ ಕೂತ್ಕೊಂಡ್ಬಿಟ್ರು. ನಿಜವಾಗ್ಲೂ ಕಾಂಗ್ರೆಸ್ ಅವರು ಎಷ್ಟು ಗೌರವ ಕೊಟ್ಟಿದ್ರು ಅನ್ನೋದ ತೋರಿಸ್ಕೊಡ್ತೈತಿ. ಇನ್ನ ಪ್ರಧಾನ ಮಂತ್ರಿ ಆಗಿದ್ದವರು ಇಲ್ಲಿ ನಿಂತಾರಂದ್ರ ಸೋನಿಯಾ ಗಾಂಧಿ ಅವ್ರು ಬರಾಕತ್ತಾಗ ಸೋನಿಯಾ ಗಾಂಧಿ ಬಾಡಿ ಗಾರ್ಡ್ಸು ಪ್ರಧಾನ ಮಂತ್ರಿನ ನುಂಗಿಸಿ ಬಿಡ್ತಾರ ಹಿಂಗ ಕೈಲೆ. ಈ ಫೋಟೋದಾಗ ನಿಮಗೆ ಎದ್ದು ಕಾಣಿಸ್ತೈತ್ರಿ ಅದು. ಅಂದ್ರೆ ಇವರು ಪ್ರಧಾನ ಮಂತ್ರಿ ಏನು ಲೆಕ್ಕಕ್ಕ ಇಲ್ಲ, ಸೋನಿಯಾ ಗಾಂಧಿ ಅವ್ರಿಗೂ ಇಲ್ಲ, ಕಾಂಗ್ರೆಸ್ ಅವ್ರಿಗೂ ಇಲ್ಲ, ಕಾಂಗ್ರೆಸ್ ರಕ್ಷಣೆ ಮಾಡೋ ಬಾಡಿ ಗಾರ್ಡ್ಸ್ಗೂ ಇಲ್ಲ. ಇದ ಮರ್ಯಾದೆ ಅವರು ಮನಮೋಹನ್ ಸಿಂಗ್ ಅವ್ರು ಬದುಕಿದ್ದಾಗ ಕೊಟ್ಟಿದ್ದು. ಈಗ ಇಷ್ಟೆಲ್ಲಾ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಮಾತಾಡಕತ್ತಿರೋ ಕಾಂಗ್ರೆಸ್ ಪಕ್ಷದವರು ಯಾವ್ದ ಕಾರ್ಯಕ್ರಮ ಮಾಡ್ಲಿ, ಪ್ರೋಗ್ರಾಮ್ ಮಾಡ್ಲಿ, ಸಮಾವೇಶ ಮಾಡ್ಲಿ, ಸಮ್ಮೇಳನ ಮಾಡ್ಲಿ, ಸುದ್ದಿಗೋಷ್ಠಿ, ಪತ್ರಿಕಾಗೋಷ್ಠಿ ಏನ್ ಬೇಕಾದ್ ಮಾಡ್ಲಿ, ಆ ಎದರಾಗೂನು ಯಾವ ಫೋಟೋದಾಗನು ಯಾವ ಫ್ಲೆಕ್ಸ್ ಒಳಗುನು ಮನಮೋಹನ್ ಸಿಂಗ್ ಅವ್ರ ಫೋಟೋನ ಇರಂಗಿಲ್ಲ. ಫೋಟೋ ಬಿಡ್ರಿ ಅವ್ರ ಹೆಸರು ಇರ್ತೈತೋ ಇಲ್ಲೋ ಅನ್ನೋದನ್ನು ಡೌಟ್. ಎಲ್ಲಿ ನೋಡಿದ್ರು ಸೋನಿಯಾ ಗಾಂಧಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬರೀ ಇವರ ಇರ್ತಾರ. ಬಿಟ್ರ ಖರ್ಗೆ ಕಾಕವ್ರೊಬ್ರು ಬಾಜುಕ್ ಇರ್ತಾರ. ಮನಮೋಹನ್ ಸಿಂಗ್ ಅವ್ರ ಮ್ಯಾಲ ಬರೀ ಮ್ಯಾಲಿನ ಪ್ರೀತಿ ತೋರ್ಸಾಕತ್ತಾರ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತೇನ್ರಿ, ಮನಮೋಹನ್ ಸಿಂಗ್ ಅವ್ರ ಪ್ರಧಾನ ಮಂತ್ರಿ ಆಗಿದ್ದಾಗ ವಿದೇಶದ ಪ್ರಧಾನ ಮಂತ್ರಿಗಳು, ಅಧ್ಯಕ್ಷರು ಯಾರೇ ನಮ್ಮ ಭಾರತ ದೇಶಕ್ಕೆ ಬಂದ್ರು ಅವ್ರ ಬಾಜು ಹಾಕಿದ ಸೀಟ್ನಾಗ ಯಾರು ಕುಂದಿರ್ಬೇಕು? ಪ್ರಧಾನ ಮಂತ್ರಿ ಕುಂದಿರ್ಬೇಕು. ಯಾವತ್ತೂ ಪ್ರಧಾನ ಮಂತ್ರಿ ಕುಂದ್ರಲೇ ಇಲ್ಲ, ಸೋನಿಯಾ ಗಾಂಧಿ ಅವರ ಕುಂತಿದ್ರು. ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಕೈತ್ರಿ ಮನಮೋಹನ್ ಸಿಂಗ್ ಅವ್ರಿಗೆ ಕಾಂಗ್ರೆಸ್ ಪಕ್ಷದವರು ಎಷ್ಟರ ಮಟ್ಟಿಗೆ ಮರ್ಯಾದೆ ಕೊಟ್ಟಿದ್ರಂತ. ಈಗ ನೋಡಿದ್ರ ಜಾಗ ಕೊಡವಲ್ರು, ಸ್ಮಾರಕ ಮಾಡುವಲ್ರು ಅಂತ ಬಹಳ ದೊಡ್ಡದಾಗಿ ಮಾತಾಡಕತ್ತಾರ. ಈಗೇನ್ ಯಮುನಾ ದಂಡಿ ಮೇಲೆ ಜಾಗ ಕೇಳಕತ್ತಾರಲ್ಲ ಮನಮೋಹನ್ ಸಿಂಗ್ ಅವ್ರ ಸ್ಮಾರಕ ಮಾಡಕಂತ ಹೇಳಿ, ಅದ ಜಾಗದಾಗ PV ನರಸಿಂಹರಾವ್ ಅವರ ಸ್ಮಾರಕ ಮಾಡ್ಬೇಕು ಅಂತ ಮಾತು ಬಂದಿತ್ತು. ಇದ ಕಾಂಗ್ರೆಸ್ UPA 2ನೇ ಅವಧಿ ಒಳಗ ಇದನ್ನ ರಿಜೆಕ್ಟ್ ಮಾಡಿದ್ರು. ಸರಿ ಕೇಳಿಸ್ಕೊರಿ, ನಿರಾಕರಿಸಿದ್ರು, ಮಾಡಕ್ ಆಗಂಗಿಲ್ಲ ಅಂತ ಹೇಳಿದ್ರು. ಈಗ ಅದ ಜಾಗ ಸಂಬಂಧ BJP ಅವ್ರ ಮುಂದ BJP ಅವ್ರ ಏನಪ್ಪ ಗೌರವನ ಕೊಡ್ವಲ್ರು ಅಂತ ಮಾತಾಡಕತ್ತಾರ. ಬರೀ ನರಸಿಂಹರಾವ್ ಅವ್ರಿಗೆ ಅಷ್ಟನ ಇವ್ರಿಗೆ ಮಾಡಿರ್ಲಿಲ್ಲ, ಭಾರತ ರತ್ನ ಅಂಬೇಡ್ಕರ್ ಅವ್ರಿಗೂ ಇಂಥದ ಮಾಡಿದ್ರು. ಅಂಬೇಡ್ಕರ್ ಅವ್ರು ತೀರ್ಕೊಂಡಾಗ ಡೆಲ್ಲಿ ಒಳಗ ಅವ್ರ ಶವ ಸಂಸ್ಕಾರ ಮಾಡಕ್ ಒಂದಿಟ್ಟು ಜಾಗನೂ ಕೊಡ್ಲಿಲ್ಲ. ಕಡಿಕ್ ಅವ್ರನ್ನ ನಾಗ್ಪುರ್ ಕಳ್ಸಕ್ ರೊಕ್ಕ ಇರ್ಲಿಲ್ಲ, ರೊಕ್ಕನೂ ಕೊಡ್ಲಿಲ್ಲ. ಏನೂ ಸಹಾಯ ನೆಹರು ಸರ್ಕಾರ ಮಾಡ್ಲೇ ಇಲ್ಲ. ಈಗ ಇವ್ರು ಇಷ್ಟು ದೊಡ್ಡ ಗಂಟಲ್ಲೇ ಮನಮೋಹನ್ ಸಿಂಗ್ ಅವ್ರ ಸಂಬಂಧ ಮಾತಾಡತ್ತಾರ. ಹಿಂಗೆಲ್ಲಾ ನಡ್ಸ್ಕೊಂಡಿರಿ ಅಂತ ಏನಾರೆ ಅಂದ್ರ ನಾವು ಅವ್ರಿಗೆ ಪ್ರಧಾನಿ ಮಾಡೀವಿ ಅಂತೆಲ್ಲಾ ಹೇಳ್ತಾರ. ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆಗಂಗಿಲ್ಲತ್ತು ಗೊತ್ತಾದ್ಮೇಲೆ ಅವ್ರು ಬ್ಯಾಳಿ ಬೇಯಿಸ್ಕೊಳಕಂತ ಹೇಳಿ ತಮ್ಮ ಮಾತು ಕೇಳೋರೊಬ್ರು ಬೇಕಾಗಿದ್ರು ಅಂತ ಹೇಳಿ ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಿ ಮಾಡಿದ್ರು. ಇಷ್ಟೆಲ್ಲಾ ಮರ್ಯಾದೆ ಕೊಟ್ಟು ಈಗ ಅವ್ರ ಸಾವಿನಾಗೂ ರಾಜಕೀಯ ಮಾಡಕ್ ಹೊಂಟೈತಿ ಕಾಂಗ್ರೆಸ್ ಪಕ್ಷ. ಒಂದು ಸಲ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕಾಕೈತಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.